ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಬಚ್ಚಲಪ್ಪ. ನ್ಯೂಸ್ 18 ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ತಾಳ್ಮೆಯನ್ನು ಫಾಲೋ ಮಾಡಿ. ವಿದ್ಯೆ ಎಂಬುದು ಅದು ಯಾರ ಸೊತ್ತೂ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ನೀಟು ಮತ್ತು CETಯಲ್ಲಿ ಹೆಚ್ಚು ಅಂಕ ಪಡೆದವರ ಬಗ್ಗೆ ಹೆಚ್ಚು ಜನ ಆಸಕ್ತಿಯನ್ನು ನೋಡ್ತಾರೆ. ಅದೇ ರೀತಿ ಕೊಪ್ಪಳ ತಾಲೂಕಿನ ಹನುಮನಹಳ್ಳಿಯಲ್ಲಿರುವಂಥ ಕುರಿಗಾಯಿ ಒಬ್ಬ ವಿದ್ಯಾರ್ಥಿ ಇವತ್ತು ನೀಟಿನಲ್ಲಿ ರಾಷ್ಟ್ರಕ್ಕೆ ಅದು ST ಕೋಟಾದಲ್ಲಿ 694ನೇ ರ್ಯಾಂಕನ್ನು ಪಡೆದು ವಿಶೇಷವಾಗಿ ಗಮನ ಸೆಳೆಯುವಂತಿದ್ದಾನೆ. ಜೊತೆಗೆ ಆತನ ಒಟ್ಟಾರೆ ಕೋಟಾದಲ್ಲಿ 76,872 ರ್ಯಾಂಕನ್ನು ಪಡೆದಿದ್ದಾನೆ. ಆತನಿಗೆ ಈಗ ಏನು ವೈದ್ಯನಾಗುವ ಕನಸಿಗೆ ಈಗ ಇಂಬು ಕೊಡ್ತಾ ಇದೆ. ಏನು ಹನುಮನಹಳ್ಳಿಯ ಮಹಾಬಲೇಶ್ವರ ಪುತ್ರನಾಗಿರುವಂಥ ಪುಟ್ಟರಾಜ ಭೀಮನೂರನ್ನವರು ಬಾಲ್ಯದಲ್ಲೇ ಓದಬೇಕು ಅನ್ನುವಂಥ ಆಸಕ್ತಿ ಇದ್ದರು. ಆತ ಬೇವೂರಿನಲ್ಲಿ ಮುರಾಜ್ ವಸತಿ ಶಾಲೆಯಲ್ಲಿ ಓದಿಕೊಂಡ. PUCಯನ್ನು ಗಂಗಾವತಿಯ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ PUCಯನ್ನು ಓದಿಕೊಂಡು ಉತ್ತಮ ಅಂಕನ ಪಡೆದಿದ್ದ. ಆದರೆ ಕಳೆದ ವರ್ಷ ಅಂಕವನ್ನು ಪಡೆದಿದ್ದರೂ ಸಹ ನೀಟಿಗೆ ಆತನಿಗೆ ಬರುವುದಷ್ಟು ಅರ್ಹತೆ ಮತ್ತು ಅಂಕಗಳ ಕಡಿಮೆ ಬಂದು ಆ ಕಾರಣಕ್ಕಾಗಿ ಆತ ಮತ್ತೊಮ್ಮೆ ನೀಟ್ ಎಕ್ಸಾಮನ್ನು ಬರೆದ. ಜೊತೆಗೆ ಈಗ ಒಂದು 694ರಷ್ಟು ರ್ಯಾಂಕನ್ನು ಪಡೆದಿದ್ದು ವಿಶೇಷವಾಗಿದೆ. ಅದು ರಾಷ್ಟ್ರಮಟ್ಟದಲ್ಲಿ ಒಬ್ಬ ಗ್ರಾಮೀಣ ಪ್ರತಿಭೆ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇರೋದು ವಿಶೇಷವಾಗಿದೆ. ಜೊತೆಗೆ ಆತಕ್ಕೆ ಆತನಿರುವಂಥ ಏನು ಹನುಮನಹಳ್ಳಿಯಲ್ಲಿರುವಂಥದ್ದು ಒಂದು ಮನೆಯಲ್ಲಿ ವಿದ್ಯುತ್ ಕೊರತೆ ಇದೆ ಮತ್ತು ಅವ್ರ ಮನೆಯಲ್ಲಿ ಬಹುತೇಕರು ಕುರಿಕಾಯಿಗಳನ್ನೇ ಮಾಡಿಕೊಂಡಿದ್ದಾರೆ ಮತ್ತು ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. ಬಿಡುವಿನ ವೇಳೆಗೆ ಊರಿಗೆ ಬಂದಾಗ ಆತ ಬಹುತೇಕ ಇದೇ ಕೆಲಸವನ್ನು ಮಾಡ್ತಿದ್ದ. ಏನು ಮೋಟ್ರ್ ವೆಂಡಿಂಗ್ ಕೆಲಸವನ್ನು ಸಹ ಮಾಡ್ತಿದ್ದ. ಮತ್ತು ಮನೆಯಲ್ಲಿ ವಿದ್ಯುತ್ ಇಲ್ಲದೇ ಇದ್ದರೆ ಅದಕ್ಕೆ ಮೊಬೈಲನ್ನು ಟಾರ್ಚರ್ ಇಟ್ಕೊಂಡು ಓದಿರುವಂಥ ವಿದ್ಯಾರ್ಥಿ. ಒಟ್ಟಾರೆಯಾಗಿ ಏನು ಓದುವಂಥ ಆಸಕ್ತಿ ಇರುವಂಥ ಒಬ್ಬ ವಿದ್ಯಾರ್ಥಿ ಇವತ್ತು ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದ್ದು ವಿಶೇಷವಾಗಿದೆ. ನಾನು ಮೊದಲಿದ್ದಲೂ ವೈದ್ಯನಾಗಲೇಬೇಕು ಎನ್ನುವಂಥ ಆಸೆಯನ್ನು ಇಟ್ಕೊಂಡು ಓದಿದ್ದೆ. ಆ ಕಾರಣಕ್ಕಾಗಿ ನನಗೆ ಇವತ್ತು ಹೆಮ್ಮೆ ಆಗ್ತಾಯಿದೆ. ಜೊತೆಗೆ ನನ್ನ ಏನು ಆಸೆಗೆ ನನ್ನ ಉಪನ್ಯಾಸಕರು ಆಗಿರ್ಬೋದು, ಕಾಲೇಜಿನವರು ಆಗಿರ್ಬೋದು, ಜೊತೆಗೆ ಪಾಲಕರು ಯಾವುದೇ ತೊಂದರೆ ಆಗದಂತೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇದು ನನಗೆ ವಿಶೇಷವಾಗಿ ನಾನು ಪಾಲಕರಿಗೂ ಮತ್ತು ಉಪನ್ಯಾಸಕರಿಗೂ ಅಭಿನಂದನೆ ಮತ್ತು ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಅನ್ನುವಂಥ ಮಾತನ್ನು ಪುಟ್ಟರಾಜ್ ಹೇಳ್ತಾರೆ. ಅದ್ರ ಜೊತೆಗೆ ಅವರ ತಂದೆಯು ಸಹ ತಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಸಣ್ಣ ಗ್ರಾಮದ ಒಬ್ಬ ವಿದ್ಯಾರ್ಥಿ, ಅದು ಕುರಿ ಕಾಯ್ತಾ ಇರುವಂಥ ವಿದ್ಯಾರ್ಥಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡದಿರೋದಕ್ಕೆ ಹೆಮ್ಮೆ ಆಗ್ತಿದೆ ಅನ್ನುವಂಥ ಮಾಡ್ತಾರೆ. ಅಂತ ಹೊಸ ಟೈಮ್ನಾಗ ಬರೋದೆಲ್ಲ ಕುರಿ ಮೇಸೋದು, ಕೊಟ್ಟು ಮೇವು ಹಾಕೋದು, ಕಸ ಬೆಳೆಯೋದು ಎಲ್ಲ ಮಾಡ್ತೀವಿ ಸರ್. ಆಮೇಲೆ ನಾವು ಅಲ್ಲಿ ಇದನ್ನು ಮಾಡ್ತೀವಿ ಸರ್. ಈಗ ಆತನ ರ್ಯಾಂಕಿಂಗ್ ಹೆಚ್ಚು ಬಂದಿತ್ತು ಏನು ಈಗ ಆಲ್ ಇಂಡಿಯಾ ST ಕೋಟಾದಾಗ 694 ಬಂದಿತ್ತು ಸರ್. ಆಮ್ಯಾಗ ಆತ 720ಕ್ಕೆ 511 ಮಾಡ್ಯಾನ ಸರ್. ಆಮ್ಯಾಗ ಆಲ್ ಕ್ಯಾಟಗರಿ ರ್ಯಾಂಕ್ನಾಗ ಸರ್ 76,000 ಏನು ಮಗನ ಖುಷಿ, ಭಾಳ ಖುಷಿ ಆಗುತ್ತೆ ಸರ್. ನಮ್ಗೆ ಹೆಮ್ಮೆ ಆಗುತ್ತೆ. ಈಗ ಆತನ ಓದಿಸ್ಬೇಕಂದ್ರೆ ಮುಂದೆ ಓದಿಸ್ತೀನಿ ಸರ್. ಈಗ ಮೆಡಿಕಲ್ ಸ್ವಲ್ಪ ದುಬಾರಿ ಅಂತಾರ, ಅವಾಗ ಏನು ಮಾಡ್ತೀವಿ? ಇಲ್ಲ, ಮಾಡೋ ಪ್ರಯತ್ನ ಮಾಡ್ತೀನಿ ಸರ್. ಓದಿಸ್ತೀನಿ ಸರ್. ಮನೆಗೆ ಯಾರು ಓದ್ಯಾರ? ನಿಮ್ಮ ಮನೆಗೆ ಯಾರ್ಯಾರು ಓದ್ಯಾರ? ಈಗ ಅದಾರ ಅಲ್ಲೇ ಓದಿದ್ದಾರೆ, 10th ವರೆಗೆ ಓದಾರ. ಅಂದ್ರೆ ಇದನ್ನ ಈಗ ಮೆಡಿಕಲ್ಗೆ ಹೋಗೋದು ಇದೆ ಮೆಡಿಕಲ್ ನಮ್ಮೂರಲ್ಲಿ ಇರ್ತದೆ. ನಾವು ಮೊದಲನೇ ಸಲ ನೀಟ್ ಬರೆದಾಗ ತುಂಬ ಲೋ ಸ್ಕೋರ್ ಬಂದಿತ್ತು. ಒಂದು ವರ್ಷ ವಿದ್ಯಾನಿಕೇತನ ಒಡರಟ್ಟಿಯಲ್ಲಿ ಲಾಂಗ್ ಟರ್ಮ್ ತಗೊಂಡ್ವಿ. ನಮ್ಮ ಪಾಲಕರು ತುಂಬ ಸಪೋರ್ಟ್ ಮಾಡಿದರು. ಆಮ್ಯಾಗ ಅಲ್ಲಿಗೆ ಹೋದ್ಮ್ಯಾಗ ಎಲ್ಲ ಚಾಪ್ಟರ್ಸ್ ಲೆಸನ್ಸ್ ಎಲ್ಲ ರಿವೈಸ್ ಮಾಡಿದ್ವಿ. ಸರ್ಸು ಮತ್ತು ಟೀಚರ್ಸು ಎಲ್ಲ ತುಂಬ ಸ್ಟಡಿ ಅವ್ರು ಕಂಡಕ್ಟ್ ಮಾಡಿದರು. ಎಲ್ಲ ಮಿಸ್ಟೇಕ್ನ ಕರೆಕ್ಟಾಗಿ ಹೇಳ್ತಿದ್ರು. ಇದರಿಂದ ತುಂಬ ಸಪೋರ್ಟ್ ಮಾಡ್ತಿದ್ರು. ನೈಟ್ ಸ್ಟಡಿ ಅವರಿಗೆ ಎಲ್ಲ ಡೌಟ್ ಕ್ಲಿಯರ್ ಮಾಡೋದಾಗಲಿ, ಏನಾದರೂ ಡೌಟ್ ಇದ್ದರೆ ಕೇಳಿರ್ತಿದ್ರು. ನಾವೆಲ್ಲ ಸರ್ ಕೇಳ್ತಿದ್ವಿ ಡೌಟ್ ಇದ್ದರೆ. ಅವರೆಲ್ಲ ಕ್ಲಿಯರ್ ಮಾಡಿ ಶಾರ್ಟ್ಕಟ್ ಮೆಥಡ್ ಹೇಳ್ತಿದ್ರು. ಪೇರೆಂಟ್ಸ್ ಅಂತೂ ತುಂಬ ಸಪೋರ್ಟ್ ಮಾಡ್ತಿದ್ರು. ವೀಕೆಂಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು. ವೀಕೆಂಡ್ ಎಕ್ಸಾಮ್ನಲ್ಲಿ ಯಾವ ಥರ ನೀಟಿಗೆ ಎಕ್ಸ್ಪೆಕ್ಟ್ ಮಾಡೋ ಕ್ವಶನ್ಸ್ ಎಲ್ಲ ಅಜ್ಯೂಮ್ ಮಾಡಿ ಹೇಳ್ತಿದ್ರು. ಈ ಥರ ಬರ್ಬೋದು ಕ್ವಶನ್ನು, ಈ ಥರ ಓದಿರಿ, ಈ ಥರ ಇಂಪ್ರೂವ್ ಮಾಡ್ಕೊರಿ ಅಂತ ಹೇಳ್ತಿದ್ರು. ಪೇರೆಂಟ್ಸ್ ಮೀಟಿಂಗ್ ಮಾಡಿ ಸ್ಕೋರ್ ಏನಾದರೂ ಲೋ ಆದರೆ ಪಾಲಕರ ಸಹಿತ ನೋಡೋ ಇದ್ರಲ್ಲಿ ಕಡಿಮೆ ಬರ್ತಿರೋದೇವ, ಇದನ್ನು ನೀನು ಇಂಪ್ರೂವ್ ಮಾಡ್ಕೊಬೇಕು ಅಂತ ಹೇಳ್ತಿದ್ರು. ಮನೆಯಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಒಟ್ಟಾರೆಯಾಗಿ ಹೇಳಿದರೆ ಆತನ ಭವಿಷ್ಯ ಏನು ವಿದ್ಯೆ ಕಲಿಯುವಂಥ ಆಸಕ್ತಿ ಇದ್ದರೆ ಎಲ್ಲ ಮಕ್ಕಳು ಸಹ
ಕಲಿತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ. ಈ ನಿಟ್ಟಿನಲ್ಲಿ ಆತನ ಆಸೆ ಮುಂದಿನ ದಿನಗಳಲ್ಲಿ ವೈದ್ಯನಾಗಿ ಜನರ ಸೇವೆಗೆ ಸಿದ್ಧನಾಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.